ಇಳಿದು
ಸರ ಕುಡಿದು ಕೂಗೋಣ. ಇದ್ದಾನೆ ವಿಶ್ವಾಮಿತ್ರ ಮಹಾಮುನಿ ಎನ್ನುವ ಹಾಗೆ ಆಡಿದ್ದಾನೆ. ಏನು ಉರಿ, ಏನು ಉರಿ ಸಾಧ್ಯವೇ? ಈ ಭೂಲೋಕದಲ್ಲಿ ಎಷ್ಟು ಉರಿ ಇರ್ತಂತ ಗೊತ್ತಿಲ್ಲ. ಅದರಲ್ಲಿಯೂ ಈ ಪ್ರದೇಶದಲ್ಲಿ ಹೆಚ್ಚು ನಮ್ಮಲ್ಲಿ ಇಲ್ವೇ? ದೇವಲೋಕದಲ್ಲಿ ಉರಿ ಹೆಚ್ಚಿತ್ತು ಅಂತ ಹೇಳುವಾಗ ದೂರುವಂತ ಇಷ್ಟು ಉರಿ ಇಲ್ಲವೇ? ದೇವರೇ ಏನು ಮಾಡುದು ಹಾಗಾದ್ರೆ? ಇಲ್ಲೋ ಎಲ್ಲ ಇರಬೇಕು. ಎಲ್ಲಿದ್ದಾನೆ ಕೌಶಿಕ? ಹುಡುಕಬೇಕಲ್ಲ. ಓ ಅಲ್ಲಿ ಆಗಿರ್ಲಿಕ್ಕಿಲ್ಲ, ಆಗಿರ್ಲಿಕ್ಕಿಲ್ಲ. ಅದು ಬಂಡೆಯ ಮೇಲೆ ಮತ್ತದು ಬಂಡೆಯ ಕೂತ ಹಾಗೆ ಕಾಣುತ್ತೆ. ಮುನಿಯ ಓ ಇಲ್ಲಿ ಮುನಿ ಇರಬೇಕು. ಅದು ಕಾವಿ ಬಟ್ಟೆ ಅದೆಲ್ಲ ಬಿಳಿ ಬಟ್ಟೆಗೆ ನೀರು ಹಾಕಿದ ಕಾಣುತ್ತೆ. ಅದಲ್ಲ ಹಾಗೆ ಅದಲ್ಲ ಅದಲ್ಲ ಎಲ್ಲ ಒಣ ಹಾಕಿದ ಬಟ್ಟೆ ಅಷ್ಟೇ. ಹಾಗಾದ್ರೆ ಕೆಲಸ ಮಾಡೋಣ, ಒಬ್ಬೊಬ್ಬರು ಒಂದೊಂದು ದಿಕ್ಕಿನಂತ ಸಾಗೋಣ. ಎಲ್ಲಿದ್ದಾನೇನೋ ಹಾಗೆ ಹುಡುಕೋಣ ಹುಡುಕೋಣ ಹುಡುಕೋಣ. ನೀನ್ ಆ ಕಡೆ, ನೀನ್ ಆ ಕಡೆ, ನಾನು ಈ ಕಡೆ ಸಾಗುತ್ತೇನೆ, ಈ ಕಡೆ ಸಾಗುತ್ತೇನೆ. ಎಲ್ಲಿದ್ದಾನೆ? ಬಹಳ ಉದ್ದ ಬಂದಿದೆ. ಎಂತಹ ತಪಸ್ಸಿರಬಹುದು ಇವನದ್ದು. ಹೌದಪ್ಪ, ಇರುವಂತಹ ಪರಿವೇಶ ಅಬ್ಬಬ್ಬ ಏನು ಜ್ವಾಲೆ. ಹೌದೌದು, ಹತ್ತಿರ ಹೋಗೋದಕ್ಕೆ ಹೆದರಿಕೆ. ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ನೋಡು ನೋಡು ನೋಡು, ಸ್ಥಾನವೇನಂತೆ. ಹೌದು, ಪರಶಿವನು ಹೇಗೆ ಯೋಗವನ್ನಾಗಿರುತ್ತಾನೆ, ತಪಸ್ಸಿಗೆ ಪರಶಿವನು ಕುಡಿದರೆ ಹೇಗೆ ಸ್ಥಾನವಾಗುತ್ತಾನೆ, ಹಾಗೆ ಹೇಗೂ ಗಾಳಿ ಬೀಸುವುದಿಲ್ಲ. ಹೌದು, ಗಾಳಿ ಬೀಸಿ ಮಾರುತ ಇಲ್ಲಿ ಇಷ್ಟು ಹತ್ತಿರ ಇದ್ದು ಗಾಳಿ ಬೀಸಿದ್ರು ಅವನು ಕೂದಲು ಆಗಬಹುದು, ಒಂದು ಸ್ವಲ್ಪ ಹೋಗುವುದಿಲ್ಲ, ಅಷ್ಟು ಅಚಲನವಾಗಿ. ಹೌದು, ಏನ್ ಮಾಡುದು, ಏನ್ ಮಾಡ್ಬೇಕು, ಏನೇನೋ ಮಾಡುವುದಲ್ಲ. ಕೆಲಸ ನಿನ್ನದು, ನನ್ನದು ಮತ್ತೆ
ನಿರ್ಲಕ್ಷ್ಯದ ಮಾಡಿ ಹೊರಟ್ರೆ ಅಪ್ಪ ದೇವ್ರೆ ಅವರ ಈ ಹೊತ್ತಿಗೆ ನಿರ್ಲಕ್ಷ್ಯ ಮಾಡ್ಬೇಕು. ಪ್ರತಿ ಕುಸುಮಾವತಿ ಚಿತ್ತಾಗಬೇಕಂತ ಯೋಚನೆ ಉಂಟು. ಪ್ರತಿ ಸ್ವರ್ಗ ಆಗಿದೆ ಪುಣ್ಯಾತ್ಮ ಮಾಡೋ ಸಾಮರ್ಥ್ಯ ಎಲ್ಲ ಮಾಡಲ್ಲ ಇವನು ಬಹಳ ಗಟ್ಟಿಯಾಗಿದ್ದ. ಇವನನ್ನ ಬೇಡ ಏನು ಅಲ್ಲ ಅಂತ ಅದೇ ಹೇಳ್ತದೆ ನಾವು ಮಾಡ್ಬೇಕು. ನಾವು ಎಲ್ಲ ಒಟ್ಟಾದ್ರೆ ಖಂಡಿತವಾಗಿ ಆಗುತ್ತದೆ. ನೀವೇಂದ್ರೆ ಅದಕ್ಕೆ ಹೌದೌದೌದು, ಸ್ವಲ್ಪ ಅಲುಗಾಟ ಇಲ್ಲ. ಆ ಕಾರ್ಯ ಮಾಡುವ ಹೊಣೆಗಾರಿಕೆ ನನ್ನದಲ್ವಾ? ಉಂಟಲ್ಲ ಪಂಚಾಕ್ಷರ ನನ್ನ ಪಂಚಶರದಲ್ಲಿ ಪ್ರಥಮ ಶರವಾಗಿರುವಂತಹ ಅರವಿಂದಾಸ್ತ್ರ ಅಶೋಕ ಬಿಡುವುದೇ ನಾವು ಕೇಳಿದ್ರೆ ಮನ್ಮಥರಲ್ಲಿ ಅಶೋಕ ಮೊದಲು ಅರವಿಂದ ಬಿಟ್ಟರೆ ಮೊದಲಾಗಿ ಆದಿತ್ತು. ಯಾವ ಈ ಬಿಡುದು ಮೊದಲು ಇವತ್ತಿಗೆ ಅರವಿಂದವನ್ನೇ ಮೊದಲು ಅರವಿಂದ ಬಿಟ್ಟಾಕ್ಷರಲ್ಲಿ ಮುಖ ಅರಳಿಕೊಂಡಿದೆ. ಹೌದು, ಅದಾಯ್ತು. ಇನ್ನು ಅದು ಉಪ್ಪು ಗಂಟಿಕ್ಕಿದ್ದು ಮಾತ್ರ ಸರಿಯಾಗಿ ಮುಖ ಮಾತ್ರ ಗಂಟಿಕ್ಕಿ ಹೋಗಿದೆ. ಉಪ್ಪು ಗಂಟಿಕ್ಕಿದೆ, ಮುಖ ಅರಳಿದೆ, ಉಪ್ಪು ಗಂಟಿ. ಹೌದೌದೌದು. ಇವನನ್ನ ಆ ಹುಬ್ಬನ್ನ ಸರಿಪಡಿಸಬೇಕು ಅಂತಾದ್ರೆ ಶೋಕ ರಾಗದ್ವೇಷ ಶೋಕ ಅಶೋಕ ಉಂಟಲ್ಲ ಇದನ್ನ ನೋಡಿದ್ಯಾ ಹೇಗೆ ನನ್ನ ಬಾಣದ ರುಚಿ? ಸ್ವಲ್ಪ ಕೂದಲು ಅಲಗತ್ತೆ ಅಷ್ಟೇ, ತಟ್ಟಿದೆ ಸ್ವಲ್ಪ ಕೂದಲು ಅಲಗ. ಹೌದು, ಆದ್ರೆ ನಮ್ಮ ಚಲರಿ ಬಂತು. ನಮ್ಮಿಂದ ಎರಡೇ ಅಸ್ತ್ರ ಪ್ರಯೋಗಿಸಲ್ಪಟ್ಟದ್ದು. ಮತ್ತೆ ಚೂತ ಈಗ ನೋಡು ಪ್ರಯತ್ನಿಸ್ತೇನೆ. ಈಗ ಇನ್ನೊಂದು ಸ್ವಲ್ಪ ಆಡ್ತದ. ಈಗಲ್ಲೇ ಬುಡ ಕಡಿದ ಮರದ ಹಾಗೆ ಸ್ವಲ್ಪ ಹೆಚ್ಚು ಆರಂಭವಾಗಿ. ಹೌದೌದು ಹೌದು, ಆದಷ್ಟೇ ಸಾಲಿಕ್ಕಿಲ್ಲ. ಬುಡ ಕಡಿದ ವಟ ಪಕ್ಷದ ಬೀಳ್ದ ಅಲ್ವಾ? ಯಾರ ಮೇಲೆ? ಹಾ ಹೌದೌದು. ಯಾರ್ಯಾರೋ ನಿಲ್ದಿದ್ದು ಪ್ರಯೋಜನ ಇಲ್ಲ. ಬೀಳುವುದ ಮೇಲೆ ವಾತಾವರಣ ಸರಿ ಇಲ್ಲ, ವಾತಾವರಣ ಸರಿ ಎಲ್ಲ ಒಣಗಿ ಹೋಗಿದೆ. ಹೌದೌದು. ಆ ವಸಂತ ಏನು ಕೆಲಸ ಮಾಡ್ಲಿ? ನಮ್ಮ ವಸಂತ ಋತು ಬಂದ ಹಾಗೆ ಕಾಣುವುದಿಲ್ಲ. ಕಾಣುವುದಿಲ್ಲ ಈ ಸಲ ಇಲ್ಲ, ಫಲಗಳೆಲ್ಲ ಕಾಣುವುದಿಲ್ಲ. ಕಾಣುವುದೇ ಇಲ್ಲ. ಅದೆಲ್ಲ ಕಾಣಬೇಕು. ಉಂಟಲ್ಲ ನವ ಮಲ್ಲಿಕ, ಅದನ್ನ ಪ್ರಯೋಗಿಸಿರುತ್ತೇನೆ. ಎಲ್ಲವೂ ಫಲದಾರಗಳಿಂದ ತೊನೆಯುತ್ತಾವು, ಎಲ್ಲವೂ ಚಿಗುರೊಣಗಿದೆ. ಹೌದು, ಒಣಗಿ ಹೋಗಿರುವಂತಹ ಈ ಪ್ರಕೃತಿಯು ಈ ಹೊತ್ತಿಗೆ ನಳನಾಡಿಸುತ್ತಾವು. ಸುಮಧುರವಾಯಿತು. ಅವು ತುಂಬಿಗಳ ಜೇಕಾರ, ಶುಕಬೇಕಗಳ ಗಾಯನ. ಈಗ ಆಹ್ಲಾದಕರ ವಾತಾವರಣ. 4 ಬಾಣ ಪ್ರಯೋಗಿಸಿದ್ದೇನೆ. ಇಷ್ಟು ಸಾಲಿಕ್ಕಿಲ್ಲ. ಇಷ್ಟೇ ಬಾಣ. ಅವನಿಗಾಯ್ತು, ಪ್ರಕೃತಿ ಆಯ್ತು, ಮತ್ತೆ ಆದ್ರೆ ಬಿಡಲೇಬೇಕಾದದ್ದು ಇನ್ನೊಬ್ಬರ ಮೇಲೆ ಉಂಟು. ನನ್ನ ಕೊನೆಯ ಬಾಣ ನೀಲೋತ್ಪಲ, ಅದನ್ನು ಪ್ರಯೋಗಿಸುವ ಹೂವಿನ ಬಾಣ ಹೊರೆ ಆಗುತ್ತದೆ ಸುಮ್ಮನೆ. ಮತ್ತೆ ಅದು ಹೊರೆ ಆಗುವುದಿಲ್ಲ. ಆದ್ರೆ ಅವಳಿಗಾಯ್ತು, ಪ್ರಕೃತಿಗಾಯ್ತು, ಮತ್ತೆ ಆದ್ರೆ ಬಿಡ್ಲೇಬೇಕಾದದ್ದು ಮತ್ತೊಬ್ಬರ ಮೇಲೆ ಉಂಟು. ನಿನ್ನ ಮೇಲೆ ಬಿಡುವುದು. ನಾನು ಕೆಲಸ ಮಾಡ್ಲಿಕ್ಕೆ ಬರ್ತದೆ. ನನ್ನ 4 ಶರವನ್ನ ಸರಿಯಾಗಿ ಬಿಟ್ಟಿದ್ದೇನೆ. ಒಂದು ವಾತಾವರಣಕ್ಕಾಯ್ತು, ಉಳಿದ 3 ಅವನಿಗಾಯ್ತು. ನನ್ನ ಬಾಣದ ಹತ್ತಿನ ಅವನಿನ್ನೊಂದು ತಡ್ಕೊಳ್ಳಿಕ್ಕೆ ಆಗುವುದಿಲ್ಲ. ಆದ್ರೆ ಅದನ್ನು ಸರಿಯಾಗಿ ನೀನು ನಿಭಾಯಿಸಬೇಕು ಅಂತಾದ್ರೆ ನಿನಗೂ ಒಂದು ಬಾಣ ಬೇಕೆ. ನೀ ಬೇಡ ಅಂತ ಕೇಳುವುದಿಲ್ಲ. ಈಗ ಒಳ್ಳೆ ಅನುಭವ. ಎಷ್ಟು ಬೇಗ ಹೋಗ ಮರುತ್ತಾ ಇನ್ನು ನಿನ್ನ ಕೆಲಸ ಪ್ರಾರಂಭ ಆಗಲಿ. Manda
ಬಿರುಗಾಳಿಯಲ್ಲ ಇದು, ಶೀತಗಾಳಿಯೂ ಅಲ್ಲ, ಒಂದು ರೀತಿಯಂತಹ ಕಚಗುಳಿ ನಿಕ್ಕುವಂತಹ ಕುಳಿರು ಗಾಳಿಯಾಗಿ ಆ ಮಾರುತನು ಸುಳಿದಾಡುತ್ತಾ ಅತ್ತ ಕಡೆಗೆ ಸಾಗಿಯೇ ಹೋದ. ಹಿತವಾಗುತ್ತಿದೆ, ಮೈಗೆ ಹಿತವಾಗುತ್ತಾ ಉಂಟು. ಅಬ್ಬಾ, ಎಂತಹ ನಾ ಬರುವಾಗ ಸೆರಗನ್ನು ಸರಿಯಾಗಿ ಹಾಕಿಕೊಂಡು ಬಂದಿದ್ದೆ. ಇದು ನನ್ನ ಎದೆಯ ಸೆರಗನ್ನು ಜಾಡಿಸಿದ್ಯಾ? ಇದು ಮತ್ತೆ ಕೆಲಸ, ಹಿಂದೆ ತೋರದ ಕೆಲಸ. ಹೌದೌದು, ಬಹಳ ಅಂದ್ರೆ ಹಿಂದೆ ಅಂದ್ರೆ ಯಾರು? ನನ್ನ ಹಿಂದೆ ಬಂದವರು ಮಾರುತ. ಆ ಮಾರುತನೇ ಗಾಳಿಯನ್ನು ಬೀಸುತ್ತಾ ನನ್ನ ಸೆರಗನ್ನೇ ಹಾರಿಸಿದ್ದಾರೆ. ನಾನೆಂತದಕ್ಕೆ ಮುಚ್ಚಿಕೊಳ್ಳಬೇಕು? ಗರತಿಗೆಂತಾದ್ರೆ ಮುಚ್ಚಿಕೊಳ್ಳುವ ಅನಿವಾರ್ಯತೆ ಉಂಟು.